ಅಲ್ವಾ? ಆ ನಿಗದಿ ವಯಸ್ಸಿಗೆ ಮಕ್ಕಳ ಮದುವೆ ಆದರೆ ತುಂಬಾ ಒಳ್ಳೆಯದು. ಆ ಏಜಿಗೆ ನಿಮಗೆ ಸ್ವಲ್ಪ ಬುದ್ಧಿ ಬಂದಿರುತ್ತೆ. ಆ ಏಜಿಗೆ ಯಾವ ತರ ತಿಳ್ಕೋಬೇಕು, ಯಾವ ತರ ನಾವು ಸಂಸಾರ ಮಾಡ್ಬೇಕು, ಯಾವ ತರ ಮಕ್ಕಳನ್ನ ಹೇರ್ಬೇಕು, ಮಕ್ಕಳನ್ನ ಪಾಲನೆ ಮಾಡ್ಬೇಕು ಅನ್ನೋದು ಆ ವಯಸ್ಸಿಗೆ ನಿಮಗೆ ಬುದ್ಧಿ ಬಂದಿರುತ್ತೆ ಅಂತ ಸರ್ಕಾರ 18 ಮತ್ತು 21 ವಯಸ್ಸು ಫಿಕ್ಸ್ ಮಾಡಿದ್ದಾರೆ ಅಲ್ವಾ? ಅದಕ್ಕೆ ನಾವು ಯಾರನ್ನೇ ನಂಬ್ದಿರಾ, ನಾವು ನೀವು ಅಂದಿರಾ, ನಮ್ಮ ಸ್ವಂತ ಪೂಜೆಯಲ್ಲಿ ಅವನಪ್ಪ ಪ್ರಾಮಿಸ್. ಯಾಕಂದ್ರೆ ಇವಾಗ ಯಾವನೋ ಬರ್ತಾನೆ, ಅವನು ಮಾತಾಡ್ಬೇಕಾದ್ರೆ ಒಳ್ಳೆ ರೀತಿ ಇರುತ್ತೆ. ಈಗ ಏನೋ ಒಂದು ಕೊಡಿಸ್ತಾನೆ, ನಮಗೆ ಖುಷಿ ಇರುತ್ತೆ, ಅವನು ಒಳ್ಳೆಯವನು ಅಂತ ಬಿದ್ವಿ ಅಂದ್ರೆ ನಿಜವಾಗ್ಲೂ ಮೋಸ ಹೋಗ್ತೀರಾ. ಅವನು ಈ ನೋವು ಮಾಡಿದಾಗ ತೋರಿಸೋ ಅಷ್ಟು ಪ್ರೀತಿ ಆಮೇಲೆ ಕಟ್ಕೊಂಡ ಮೇಲೆ ತೋರ್ಸಲ್ಲ, ಗೊತ್ತಾಯ್ತಾ? ಅದರಿಂದ ಅದಕ್ಕೂ ಒಂದು ವಯಸ್ಸು ಮಿತಿ ಅನ್ನೋದು ಇರುತ್ತೆ. ಅದಕ್ಕೇನೆ ಸ್ವಲ್ಪ ಓದಿ ಬುದ್ಧಿವಂತರಾಗಿ, ನೀವು 18 ವರ್ಷ ಮಗು ಇದ್ರೆ ನಿಮಗೆ ಬುದ್ಧಿ ಬರುತ್ತೆ, ಆ ವಯಸ್ಸಿಗೆ ಮದ್ವೆ ಆಗ್ಬೇಕು ಅನ್ನೋದು ಇರೋದು, ಗೊತ್ತಾಯ್ತಾ? ನೀವು ಅದಕ್ಕೆ ಮುಂಚೆ ಲವ್ ಮಾಡೋದಂತೆ, ಮದ್ವೆ ಆಗೋದಂತೆ, ಹೊಡೋಗೋದಂತೆ ಯಾರನ್ನ ಇದ್ರೆ ಆ ತರ ಇದ್ರೆ ನೀವು ಹೇಳ್ಬೇಕು. ಇನ್ನೊಂದು 15 ವರ್ಷದ ಒಳಗಡೆ ಎಲ್ಲನ್ನ ಮದ್ವೆ ಆಯ್ತು ಅಂತಂದ್ರೆ ಮಕ್ಕಳ ಸಹಾಯವಾಣಿ ಇದೆಯಲ್ವಾ, ಅದಕ್ಕೆ ಕಾಲ್ ಮಾಡಿ ಯಾರು ಹೇಳಲ್ಲ, ಗೊತ್ತಾಯ್ತಾ? 18 ವರ್ಷ ಅದು ತಪ್ಪಲ್ಲ. ನಾವು ಅವ್ರಿಗೆ ಕಾಲ್ ಮಾಡ್ತೀವಿ, ಹೇಳ್ತೀವಿ ಅಂದ್ರೆ ನಿಮ್ ನಂಬರ್ ಯಾರು ಹೇಳಕ್ ಹೋಗಲ್ಲ ಅಲ್ವಾ? ಇವಾಗ ಯಾರೋ ಹೊಸಬರು ಬರ್ತಾರೆ ಊರಲ್ಲಿ, ಅವ್ರನ್ನೆಲ್ಲಾರು ಏನೋ ಕೊಡ್ತಾರೆ, ಅದನ್ನ ತಗೊಂಡ್ಬಿಟ್ರೆ ಅದ್ರಲ್ಲಿ ಏನೋ ಗೊತ್ತಾಗಿರ್ತಾರೆ, ಎತ್ತಾಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ಹೆಣ್ಮಕ್ಳು ಆ ತರ ಗೊತ್ತಿಲ್ಲ ಪಾಪ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ನಮಗೆ ಮದುವೆ ಆದಾಗ ಇವತ್ತು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಆ ತರ ಎಲ್ಲ ನಡೀತವೆ. ಯಾರನ್ನೇ ಆಗ್ಲಿ ನಂಬೇಡಿ, ಯಾರು ಒಳ್ಳೆಯವರಲ್ಲ. ತಂದೆ ತಾಯಿ ಕೆಟ್ಟ ಕೇಳಿ ಬುದ್ಧಿವಂತರಾಗಿ ನೀವು ಓದಿ ನಿಮ್ಮ ಕೆಲಸ ನಿಂತಿಸ್ಕೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮ ಜೀವನ ಮಾಡಿ ಅಂತ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು. ಸಿಂಧು ಕಣಿವೆಯೊಳಗೆ ನಿಂತು ವೀರಗಾನ ಮೊಳಗಲಿ, ತ್ಯಾಗರವಿಯ ಕಿರಣ ತರುಣ ಹೃದಯ ಗುಡಿಯ ಬೆಳಗಲಿ, ಎತ್ತು ನಿಲ್ಲು ಭಾರತ.